ಆತ್ಮೀಯ ಬಾಸ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ಪಲ್ಲವಿ ಎನ್ರಾಜ್. ಸದ್ಯಕ್ಕೆ ನಾನು ಫ್ರೀಡಂ ಪಾರ್ಕ್ನಲ್ಲಿದ್ದೀನಿ. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಪ್ರೊಟೆಸ್ಟ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಏನು ಎತ್ತ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ನನ್ನ ಹಿಂದೆ ಇನ್ನು ಪಂಜಿನ ಮೆರವಣಿಗೆ ಕೂಡ ಕೆಲವೇ ಕ್ಷಣಗಳಲ್ಲಿ ಹೋಗ್ತಾ ಇದೆ. ಸೊ ಸದ್ಯಕ್ಕೆ ಈ ಒಂದು ನೀಟ್ ಅಕ್ರಮದ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಸೆಲೆಬ್ರಿಟಿ ಲಾಯರ್ ಜಗದೀಶ್ ಅವರಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಸೂಪರ್ ಮೇಡಮ್, ಚೆನ್ನಾಗಿದ್ದೀನಿ, ಆರಾಮಿದ್ದೀನಿ. ಸರ್, ನಾನು ನೋಡ್ತಾ ಇದ್ದೆ ನೀವು ಸಾಕಷ್ಟು ದಿನಗಳಿಂದ ಈ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಿ ಮಾತಾಡಿದಂಥವರಲ್ಲಿ ನೀವು ಕೂಡ ಒಬ್ಬರು. ಈ ಒಂದು ಪ್ರೊಟೆಸ್ಟ್ ಬಗ್ಗೆ ನಿಮಗೇನು ಅನಿಸುತ್ತೆ? ಮೇಡಮ್, ಇಟ್ಸ್ ಅ ಫಂಡಮೆಂಟಲ್ ರೈಟ್. ವೆನ್ ಸರ್ಕಾರ ಮರೆಮಾಚಿ ಓಡಿ ಹೋಗುತ್ತೆ ಸಮಸ್ಯೆಗಳನ್ನು ಆಲಿಸುವಲ್ಲಿ, ಸರ್ಕಾರ ಒಂದು ಕಡೆ ಫೇಲ್ ಆಗುತ್ತೆ, ವ್ಯವಸ್ಥೆ ಒಂದು ಕಡೆ ಫೇಲ್ ಆಗುತ್ತೆ, ಈ ದೇಶದ ನಾಗರಿಕರು ಮೂಕರಾಗ್ತಾರೆ. ಅದೆಲ್ಲ ಆದಾಗ ಮಕ್ಕಳು ಪಾರ್ಲಿಮೆಂಟ್ ಕಡೆ ನಡ್ಕೊಂಡು ಹೋದಾಗ ಅವರುಗಳನ್ನು ಟೆರರಿಸ್ಟ್ ಸ್ಥಿತಿ AK-47 ಗನ್ನುಗಳನ್ನ ಇಟ್ಕೊಂಡು ಅವ್ರನ್ನ ಎದುರಿಸಿ ಬೆದರಿಸಿ ಆ ಮಕ್ಕಳನ್ನು ಹೊಡೆಯೋದು, ಬಡಿಯೋದು, ಟಿಯರ್ ಗ್ಯಾಸ್ ಹಾಕೋದು. ನಮ್ಮ ಮಕ್ಕಳು ಆ ಕೈಯಲ್ಲಿ ಭಗತ್ ಸಿಂಗು ಟ್ರೈ ಕಲರ್ ಫ್ಯಾಗ್ ಇಟ್ಕೊಂಡು ಅಲ್ಲಿ ಎಲ್ಲೋ ಹೋದರೆ ಆ ಪಾರ್ಲಿಮೆಂಟ್ ಕಡೆ ನಮ್ಮ ಸ್ವತಂತ್ರ ಇದೆ, ನಮ್ಮ ದುಡ್ಡಲ್ಲಿ ಪಾರ್ಲಿಮೆಂಟ್ ಕಟ್ಟಿರೋದು, ನಮ್ಮ ದುಡ್ಡಲ್ಲಿ ದೇಶ ನಡೆಯೋದು, ನಮ್ಮ ದುಡ್ಡಲ್ಲಿ ಈ ದೇಶದ ಪ್ರಧಾನಿಗೆ ಮನೆ ಕಾರು ವ್ಯವಸ್ಥೆ ಎಲ್ಲ ಮಾಡೋದು, ಸೆಕ್ಯೂರಿಟಿ ಮಾಡೋದು. ಅಂಥವ್ರು ಇವತ್ತು ನಮ್ಮ ಮಕ್ಕಳನ್ನ ಗನ್ ಇಟ್ಕೊಂಡು ಇವರು ಒಳ್ಳೆ ಟೆರರಿಸ್ಟ್ ಥರ ಟ್ರೀಟ್ ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ಈ ಸ್ಟ್ರೈಕು ಬೇಕಾಗಿದೆ ಅಂತ ನನಗೂ ಅನ್ನಿಸ್ತಾ ಇದೆ. ಎಲ್ಲ ಒಂದು ಕಡೆ ಇವತ್ತಿನ ನಮ್ಮ ವ್ಯವಸ್ಥೆ 12 ವರ್ಷಗಳ ಮೋದಿ ಆಡಳಿತ, BJP ಆಡಳಿತ ಎಲ್ಲ ಒಂದು ಕಡೆ ನಮ್ಮನ್ನೆಲ್ಲ ಒಂದು ನಪುಂಸಕ ಸಮಾಜ ಮಾಡಿಬಿಟ್ಟಿದೆ. ಮಾತಾಡೋದೇ ಹಿಂಗಿಲ್ಲ, ಅವ್ರು ಮಾಡಿದ್ದೆಲ್ಲ ನೋಡಬೇಕು. ತಿಂಗಳಲ್ಲಿ 15 ದಿವಸ ನಮ್ಮ ಪ್ರಧಾನಿ ಫಾರಿನ್ ಟ್ರಿಪ್ ಹೊಡಿತಾ ಇರ್ತಾರೆ, ಅದನ್ನು ನೋಡ್ಕೊಂಡು ಚಪ್ಪಾಳೆ ಹೊಡಿಬೇಕು. ಈ ದೇಶದ ಆಸ್ತಿಗಳನ್ನ ಆತ ಮಾರಾಟ ಮಾಡ್ತಾನೆ, ನಾವೆಲ್ಲ ಚಪ್ಪಾಳೆ ಹೊಡಿಬೇಕು. 217 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾನೆ, ನಾವೆಲ್ಲ ಚಪ್ಪಾಳೆ ಹೊಡಿಬೇಕು. ಚಪ್ಪಾಳೆ ಹೊಡಿಯೋಷ್ಟು ಇಡಿಯಟ್ಗಳು ಈ ಜನ್ರೇಷನ್ ಅಂತೂ ನನಗಂತೂ ಅನ್ನಿಸ್ತಾ ಇಲ್ಲ. ನಾವೆಲ್ಲ ಇಡಿಯಟ್ ಆಗಿರ್ಬೋದು, ಕಾಣಿಸಿರ್ಬೋದು, ಆದರೆ ಈ ಜನ್ರೇಷನ್ ಇಡಿಯಟ್ ಅಲ್ಲ. ಎಲ್ಲ ಮಾರಾಟ ಮಾಡಿದೈತಿ. ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳ ಪೇಪರ್ಗಳು ಮಾರಾಟ ಆಗುತ್ತೆ, ಲೀಕ್ ಆಗುತ್ತೆ ಅಂತಂದರೆ ನಿಜವಾಗ್ಲೂ ನೈತಿಕತೆ ಇದ್ದರೆ ಈ ದೇಶದ ಪ್ರಧಾನಿ ಆದವರು ಪಾರ್ಲಿಮೆಂಟ್ ಮುಂದೆ ಬಂದು ಈ ಮಕ್ಕಳು 21 ಜನ ಮಕ್ಕಳು ಸತ್ತೋಗಿದ್ದಾರೆ, ಪಾರ್ಲಿಮೆಂಟ್ ಮುಂದೆ ನಿಂತ್ಕೊಂಡು ಅನ್ಕಂಡೀಷನಲ್ ಅಪಾಲಜಿ ಈ ವ್ಯಕ್ತಿ ಕೇಳಬೇಕು. ಈಗ ಅಲ್ಲ, ನಿನಗೆ ಓಟ್ ಹಾಕಿರೋದು ನಾವು, ನಿನಗೆ ಓಟ್ ಹಾಕಿರೋದು ನಾವು, ನಿನ್ನ ಸರ್ಕಾರವನ್ನು ಟ್ಯಾಕ್ಸ್ ಕಟ್ಟಿ ನಡೆಸ್ತಾ ಇರೋದು ನಾವು. ಈ ದೇಶದ ಸಾರ್ವಜನಿಕ ಸೇವಕ ಪ್ರಧಾನಿ ಮತ್ತು ಆತನ MLAಗಳು, ಕ್ಯಾಬಿನೆಟ್ಗಳು. ಆತ ಅಂದ್ಕೊಂಡಿದ್ದಾನೆ ಐ ಆಮ್ ಎ ಕಿಂಗ್. ನೋ, ಮೋದಿ ಈಸ್ ನಾಟ್ ಎ ಕಿಂಗ್, ಮೋದಿ ಈಸ್ ಎ ಪಬ್ಲಿಕ್ ಸರ್ವೆಂಟ್ ಆಫ್ ದಿಸ್ ಕಂಟ್ರಿ ಅನ್ನೋದನ್ನು ಈ ದೇಶದ ಸಂವಿಧಾನ ಓದಿದ್ರೆ, ಈ ದೇಶದ ಕಾನೂನು ಓದಿದ್ರೆ ಈ ಮೋದಿಗೆ ಗೊತ್ತಾಗಿರೋದು. ಖಂಡಿತವಾಗಿ ಅದೇ ಹೇಳ್ತಾರಲ್ಲ, ಆತ ಏನು ಓದಿದ್ದಾನೆ, ಹೆಂಡತಿ ಇದ್ದಾರ, ಮಕ್ಕಳಿದಾರ, ಏನು ಮಾಡ್ತಾ ಇದ್ದಾನೆ ಯಾರಿಗೂ ಗೊತ್ತಿಲ್ಲ. ಏನು ಕೇಳಿದ್ರು ಕೂಡ ಗೊತ್ತಿಲ್ಲ. ಮಾಧ್ಯಮದ ಮುಂದೆ ಬಾಯ್ಬಿಟ್ಟು ಮಾತಾಡಲ್ಲ, ಬರೀ ಡೈಲಾಗ್ ನೋಡ್ಕೊಂಡು ಓಡಾಡೋಂಥ ಇಂಥ ವ್ಯಕ್ತಿಯಿಂದ ಈ ಮಟ್ಟದ ಕೆಟ್ಟ ವ್ಯವಸ್ಥೆ ಆಗಿದೆ. ದಿಸ್ ನೀಡ್ಸ್ ಜಸ್ಟಿಸ್. ಇವತ್ತು ಇದೇ ಮಕ್ಕಳು ಪೊಲೀಸು ಲಾಠಿ ಬೂಟು ಟಿಯರ್ ಗ್ಯಾಸ್ ಹೊಡೆದಾಗ ಡೆಲ್ಲಿ ಹೈಕೋರ್ಟ್ ಮುಂದೆ ಹೋದರೆ ಪೊಲೀಸು ಮತ್ತು ಮೋದಿ ಸರ್ಕಾರದ ಮಧ್ಯದಲ್ಲಿ ನಮ್ಮನ್ನು ಎಳ್ತರಬೇಡಿ ಅಂತ ಹೇಳಿ ಅಸಹಾಯಕತೆಯನ್ನು ಡೆಲ್ಲಿ ಹೈಕೋರ್ಟ್ ಹೇಳುತ್ತೆ. ಒಂದು ದಿವಸ ಮಾನ್ಯ ದಿವಸ ನಾವು ಸುಪ್ರೀಂ ಕೋರ್ಟ್ ಹೋಗ್ತಾರೆ, ಮಕ್ಕಳೆಲ್ಲ ಯಾರೋ ನಮ್ಮಂಥ ಸಣ್ಣ ಪುಟ್ಟ ಅಡ್ವೊಕೇಟ್ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಹೇಳ್ತಾರೆ, ಡೋಂಟ್ ವೇಸ್ಟ್ ಯುವರ್ ಟೈಮ್, ಡೋಂಟ್ ವೇಸ್ಟ್ ಮೈ ಟೈಮ್ ಅಂತ. ಹಾಗಾದರೆ ಇವತ್ತಿನ ಸರ್ಕಾರ ಆಗಿರ್ಬೋದು, ದಬ್ಬಾಳಿಕೆ ಮಾಡ್ತಾರೋ ಪೊಲೀಸರಾಗಿರ್ಬೋದು, ಅಥವಾ ಇವತ್ತಿನ ಜುಡಿಷಿಯಲ್ ಸಿಸ್ಟಮ್ ಆಗಿರ್ಬೋದು, ಅಸಹಾಯಕತೆ ಅದನ್ನು ನಮ್ಗೆಲ್ಲರಿಗೂ ಗೊತ್ತಾಗಿದೆ. ಮೇಡಮ್, ನ್ಯಾಯ 2 ಕಡೆ ತಗೊಬೋದು, ಒಂದು ಕೋರ್ಟಲ್ಲಿ, ಇಲ್ಲ ಬೀದಿನಲ್ಲಿ. ನಮಗೆ ಸ್ವತಂತ್ರ ಸಿಕ್ಕಿದ್ದು ಬೀದಿನಲ್ಲೇ. ವಿ ವಿಲ್ ಟೇಕ್ ಜಸ್ಟಿಸ್ ಆನ್ ದ ಸ್ಟ್ರೀಟ್ಸ್ ಆ್ಯಂಡ್ ಇದೆಲ್ಲ ಒಂದು ಕಡೆ ಈ ಮೋದಿ ಸರ್ಕಾರಕ್ಕೆ ಈ ಮಾತ್ರೆಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟು ಮೋಸ್ಟ್ಲಿ 12 ವರ್ಷ ಆದಮೇಲೆ ಎಕ್ಸ್ಪೈರಿ ಡೇಟ್ ಹತ್ರ ಬಂದಿದೆ. ಅದಕ್ಕೋಸ್ಕರ ಈ ಥರ ಎಲ್ಲ ಹುಚ್ಚಾಟ ಮಾಡ್ತಾ ಇದ್ದಾರೆ. ಐ ಆಮ್ ಶ್ಯೂರ್ ಇಂಟರ್ನ್ಯಾಷನಲ್ ಮೀಡಿಯಾ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ಸರ್ಕಾರಕ್ಕೆ ಚೀತು ಅಂತ ಉಗಿತಾ ಇದ್ದಾರೆ. ಮಾಧ್ಯಮಗಳು ಸಹ, ಇಲ್ಲಿನ ಮಾಧ್ಯಮಗಳು ಉಗಿತಾ ಇದ್ದಾರೆ. ಮಕ್ಕಳೆತ್ತಿರೋರು ಅಂತೂ ಇಡೀ ಶಾಪ ಆಗ್ತಾ ಇದ್ದಾರೆ. ಮೋಸ್ಟ್ಲಿ ನಂತರ ಎಲ್ಲರಿಗೂ ಮಾತಾಡೋಕ್ಕೆ ಧೈರ್ಯ ಇಲ್ಲ. ಮಕ್ಕಳೆತ್ತಿರೋರು, ಅವ್ರ ಮನೇಲಿ ಓದ್ತಾ ಇರೋ ಮಕ್ಕಳಿರೋ ಅಂಥವ್ರು ಎಲ್ಲರೂ ಕೂಡ ಈ ವ್ಯಕ್ತಿ, ಈ ಸರ್ಕಾರ ನಾಶ ಆಗಲಿ ಅಂತ ಶಾಪ ಆಗ್ತಾ ಇದ್ದಾರೆ ಅಂತ ಐ ಥಿಂಕ್ ಇಟ್ಸ್ ಅ ಪೇಯ್ನ್. ಇದು ಪ್ರೊಟೆಸ್ಟ್ ಅನ್ನೋದಕ್ಕಿಂತ ಪೇಯ್ನ್ ಅಂತ ಅನಿಸುತ್ತೆ. ಎಸ್. ಸೊ ನಾನು ಈ ಒಂದು ಪ್ರೊಟೆಸ್ಟ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಧ್ವನಿ ಎತ್ತಿದ್ದಾರೆ, ಅದರಲ್ಲಿ ನೀವು ಕೂಡ ಒಬ್ಬರು. ಅಲ್ಲಿ ನೋಡ್ತಾ ಇದ್ದ ಒಂದಷ್ಟು ಜನ ಫೋಟೋಸ್ಗಳನ್ನೆಲ್ಲ ಇಟ್ಕೊಂಡು ಬಂದಿದ್ದಾರೆ. ನಾನು ಯಾರ ಪರನೂ ಮಾಡ್ತಾ ಇಲ್ಲ, ವಿರೋಧನೂ ಮಾತಾಡ್ತಾ ಇಲ್ಲ. ಆ್ಯಕ್ಚುಲಲ್ಲಿ ಮೋದಿ ಚಾ ಪಸಂದ್ ಹೇ ಅಂತೇಳಿ ಯಾರೋ ಒಂದು ಯುವಕ ಈ ರೀತಿಯಾಗೂ ಕೂಡ ಪ್ರೊಟೆಸ್ಟ್ ಮಾಡಬೇಕಾ ಸರ್? ಮೇಡಮ್, ಈಗ ತಾಳ್ಮೆ ಕಟ್ಟೆ ಒಡೆದೋಗಿದೆ. ಓಕೆ,
ಮೋದಿಗೆ ಮರ್ಯಾದೆ ಕೊಡಬೇಕು, ಮೋದಿ ಪಾರ್ಲಿಮೆಂಟ್ಗೆ ಹೋಗಬಾರ್ದು, ಮೋದಿ ಸೆಷನ್ ನಡಿಬೇಕಾದ್ರೆ ನಾವು ಅಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕು. ಮೇಡಮ್, ಇದು ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಲ್ಲ. ಈ ವ್ಯವಸ್ಥೆಯಲ್ಲಿ ಬದುಕಬೇಕಾದ್ರೆ ಮೇಡಮ್, ಅರವಿಂದ್ ಕೇಜ್ರಿವಾಲ್ಗೆ ಚಪ್ಪಲಿಲಿ ಹೊಡೆದವ್ರೆ, ಕಲ್ಲಲ್ಲಿ ಹೊಡೆದವ್ರೆ, ಸಿಕ್ಕಿದಾಗಿ ನೀರಟ್ಟಿದ್ದಾರೆ, ಒಂದು ದಿವಸ ರಿಯಾಕ್ಟ್ ಮಾಡಿಲ್ಲ. ಈ ವ್ಯಕ್ತಿ 12 ಗಂಟೆವರೆಗೂ ಪಾರ್ಲಿಮೆಂಟಲ್ಲಿ ಇದ್ಕೊಂಡು ಸೂಟು ಬೂಟ ಹಾಕ್ಕೊಂಡು ಸೆಕ್ಯೂರಿಟಿ ಇಟ್ಕೊಂಡು ಓಡಾಡಿಕೊಂಡು 12 ಗಂಟೆಗೆ ಆ ಹುಡುಗರು ಸೈಟಿಂದ, ಜಂತರ್ ಮಂತರ್ ಸೈಟಿಂದ ಪಾರ್ಲಿಮೆಂಟ್ ಸ್ಟ್ರೀಟಲ್ಲಿ ನಡ್ಕೊಂಬರ್ತಾರೆ ಅಂತಂದರೆ ಈ ವ್ಯಕ್ತಿ ಓಡಾಕ್ತಾನೆ. ದೇಶದ ಪ್ರಧಾನಿ ಓಡಾಕ್ತಾನೆ, ದೇಶದಲ್ಲಿ ಸಂಸದರು ಭಯ ಬಿದ್ದು ಓಡಾಕ್ತಾರೆ. ನಾನು ಹೇಳಿಲ್ಲ ಇದನ್ನ. ಕಂಗನಾ ರನೌಟ್ ಐ ಥಿಂಕ್ ಹಿಮಾಚಲ್ ಪ್ರದೇಶದ ಮಂಡಿ ಸಂಸದೆ ನಮಗೆಲ್ಲ ಭಯ ಆಯಿತು ಓಡೋದ್ರಿ ಅಂತ ಹೇಳಿದ್ದಾರೆ. ನಾಚಿಕೆ ಆಗಲ್ಲ ಇವ್ರಿಗೆ? ಅವ್ರ ಕೈಯಲ್ಲಿ AK-47 ಇತ್ತ, ಅವ್ರ ಕೈಯಲ್ಲಿ ಗನ್ ಇತ್ತ, ಮಕ್ಕಳ ಕೈಯಲ್ಲಿ, ಅವ್ರ ಕೈಯಲ್ಲಿ ಇದ್ದಿದ್ದು ಪೋಸ್ಟ್ರು ನೋಡಿ ಓಡೋಗ್ತವಂಥ ಸಂಸದರು ಸೆಕ್ಯೂರಿಟಿ ಇಟ್ಕೊಂಡು ಈ ದೇಶವನ್ನು 12 ವರ್ಷ ನಡೆಸೋರೆ ಅಂತಂದರೆ ನಾವು ನಮ್ಮನ್ನೇ ಪ್ರಶ್ನೆ ಮಾಡಬೇಕು, ಇಂಥವ್ರು ನಾವು ಓಟ್ ಹಾಕಿದ್ದೀರಾ ಅಂತ. ಇಟ್ಸ್ ಹೈ ಟೈಮ್. ಈ ಜನ್ರೇಷನ್ನು ಅಕೌಂಟಬಿಲಿಟಿ ಕೇಳ್ತಾ ಇದೆ. ಲೆಕ್ಕಾಚಾರ ಕೊಟ್ಟಿಲ್ಲ ಅಂತ ಮೇಡಮ್, ಇವ್ರು ಕೊಡಲ್ಲ. ಒಂದು ಇಲ್ಲಿ ರಾಜೀನಾಮೆ ಮಾಡಿರೋ ಇತಿಹಾಸನೇ ಇಲ್ಲ. ಎಲ್ಲ ಈ ನಮ್ಮ ಸುಷ್ಮಾ ಸ್ವರಾಜು, ಅರುಣ್ ಜೇಟ್ಲಿ ಇವರೆಲ್ಲ ಒಂದು ರೀತಿ ರಾಜೀನಾಮೆ ಇಲ್ದ್ರೆ ಸತ್ತೋದರು. ಇಲ್ಲಿ ರಾಜೀನಾಮೆ ಕೊಟ್ಟ ಇತಿಹಾಸ ಇಲ್ಲ. ಆ ಇತಿಹಾಸನ ಕಾಪಾಡ್ಕೊಳ್ಳೋಕ್ಕೆ ಮೋದಿ ಸರ್ಕಾರ ತುಂಬ ಇವತ್ತು ಟ್ವೀಟ್ ಮಾಡ್ತಾರೆ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್? ಮನೆಯಲ್ಲಿ ಕೂತ್ಕೊಂಡು ಟ್ವೀಟ್ ಮಾಡೋ ಅಂತಕ್ಕೋಸ್ಕರ ಅಂಥ ಸುಖಭರಿತವಾದಂಥ ಪ್ರೈಮ್ ಮಿನಿಸ್ಟರ್ಗೆ ನಾವು ಓಟ್ ಹಾಕಿದ್ದೀವಿ ಅಂತ ಹೇಳ್ಕೊಳಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ. ಈ ದೇಶದಲ್ಲಿ ಸರ್ಕಾರ ಇದೆಯಾ? ನಾಚಿಕೆ ಆಗುತ್ತೆ. ಮಕ್ಕಳನ್ನ ಸ್ಟ್ರೀಟಲ್ಲಿ ಬಿಟ್ಟು ಬೂಟಲ್ಲಿ ಟಿಯರ್ ಗ್ಯಾಸು ಬಿಡೋದು, ಅವ್ರ ಮೇಲೆ ಒಂದು 3,000 ಜನ ಡಿಟೈನ್ ಮಾಡಿದ್ದಾರೆ ಅಂತ ಡೆಲ್ಲಿನಲ್ಲಿ. ಅಲ್ಲ, ಈ ಮಕ್ಕಳನ್ನ ಡಿಟೈನ್ ಮಾಡ್ತೀರಾ ನೀವು ಅಂತ ನೀನು ಯಾರನ್ನ ಬಿಡ್ತೀರಾ? ಹಾಗಾಗಿ ಐ ಆಮ್ ಶ್ಯೂರ್ ಈ ದೇಶದ ನಾಗರಿಕರು ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಬೀದಿಗೆ ಬನ್ನಿ. ಕೋರ್ಟ್ಗೆ ಹೋಗಬೇಡಿ, ಎಲ್ಲೂ ಹೋಗಬೇಡಿ. ಎಲ್ಲೆಲ್ಲಾಗುತ್ತೆ ನಿಮ್ಮ ಜಿಲ್ಲೆಗಳಲ್ಲಿ, ನಿಮ್ಮ ಊರುಗಳಲ್ಲಿ ಬೀದಿಗೆ ಬಂದು ಒಂದು ಸಾಂಕೇತಿಕವಾದಂಥ ಪ್ರೊಟೆಸ್ಟನ್ನು ಮಾಡಿ, ಇದು ನಿಮಗೋಸ್ಕರ ಅಂತ ತಿಳ್ಕೊಳ್ಳಿ. ಇಡೀ ಸಿಸ್ಟಮ್ ಹಾಳಾಗಿದೆ. ಈ ದೇಶದಲ್ಲಿ 217 ಲಕ್ಷ ಕೋಟಿ ಸಾಲ ಮಾಡಿದ್ದಾನೆ. ಯಾರು ತೀರಿಸಬೇಕು? ಎಲ್ಲನ ಸತ್ಗೀತ ಹೋದ್ರೇನೋ ಅಥವಾ ದೇಶ ಬಿಟ್ಟು ಓಡೋದ್ರೇನೋ, ಪಾಕಿಸ್ತಾನ ಥರನೋ ಬಾಂಗ್ಲಾದೇಶ ಥರನೋ ಯಾರು ತೀರಿಸ್ತಾರೆ? ನಮ್ಮ ಹತ್ರ ಯಾರ ಹತ್ರ ನಮ್ಮ ಸಾಲನೇ ಜಾಸ್ತಿ ಇದೆ. ಇವ್ರ ಸಾಲನ ಎಲ್ಲಿ ತೀರ್ಸೋಣ ನಾವು? ದಿಸ್ ಈಸ್ ವಾಟ್ ದ ಕ್ವಶನ್. ಪಾಸಿಬಲಿ ಆ ಮಕ್ಕಳು ಕೇಳೋಕ್ಕೆ ಅವ್ರ ಹತ್ರ ದಮ್ಮು ತಾಕತ್ತು ಇದೆಯಲ್ಲ ಗೊತ್ತಿಲ್ಲ ಪಾಪ. ಅವ್ರುಗಳು ಕೇಳಿದ್ರೆ ಕೇಸ್ ಗೀಸ್ ಹಾಕ್ತಾರೆ. ಹಾಗಾಗಿ ಸಾರ್ವಜನಿಕವಾಗಿ ಈ ಒಂದು ಮೊಮೆಂಟಮ್ಗಳಿಗೆ ನಮ್ಮಂಥ ವ್ಯಕ್ತಿಗಳು, ಈ ಸಮಾಜ ಸಪೋರ್ಟ್ ಮಾಡಬೇಕು. ಬಟ್ ತುಂಬ ಡಿಸ್ಟರ್ಬಿಂಗು ಅಂತಂದರೆ ಈ ಮಾತಿದ್ರೆ ಕನ್ನಡ ಪರ ವೇದಿಕೆಗಳು ಬರ್ತಾಯಿನೋ ಅಲ್ಲಿ ಇಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಬರ್ತಾವೆ. ಇವತ್ತು ನಾವು ಒಂದು ಕನ್ನಡ ಪರ ವೇದಿಕೆ 4 ದಿವಸದಿಂದ ನಮಗೆ ಕಾಣಿಸ್ತಿಲ್ಲ. ನಮಗೆ ರೈತರು ಕಾಣಿಸ್ಲಿಲ್ಲ ಇಲ್ಲಿ ಯಾರೋ. ಅಲ್ಲ, ನಮಗೆ ಅದೇ ಅಲ್ಲ, ಮೋದಿ ಕಂಡ್ರೆ ಭಯ ಅಂತ ಅನ್ಸುತ್ತೆ ನಮಗೆ. ಸಪೋರ್ಟ್ ಮಾಡಿದ್ರೆ ನಮ್ಮ ಮೇಲೆ FIR ಆಗ್ತಾರೋ, ನಮ್ಮನ್ನು ಎಲ್ಲಿ ಮೂಲೆಗುಂಬು ಮಾಡಿಬಿಡ್ತಾರೋ ಅನ್ನೋ ಭಯ. ಐ ಥಿಂಕ್ ಕನ್ನಡ ಪರ ಸಂಘಟನೆಗಳು ಹೇಳ್ಬೇಕು ನನಗೆ. ಬಿಕಾಸ್ ನಾನು ಕೂಡ ಕನ್ನಡ ಪರ ಸಂಘಟನೆಗಳು ಎಷ್ಟೋ ಹೋರಾಟ ಮಾಡಿದಾಗ ನಾವು ಅವ್ರ ಜೊತೆಲಿದ್ದೀವಿ. ಈ ಮಕ್ಕಳನ್ನ ಅನಾಥ ಮಾಡಿ ನಿಮ್ಗೆ ಇಷ್ಟ ಬಂದರೆ ಹೋರಾಟ ಅಂದರೆ ಆಯ್ಕೆ ಅನ್ನೋದಾಯಿತು ಅಂತಂದರೆ ನಿಮ್ಮಲ್ಲಿ ಏನೋ ಗೊಂದಲ ಇದೆ ಅಂತ ಲೆಕ್ಕ ಅಲ್ವಾ? ಸರ್ಕಾರಿ ಕೆಲಸಕ್ಕೋಸ್ಕರ ಹೋರಾಟ ಮಾಡಿದ್ರು. ಆ ಶಶಿ ಪೊಲೀಸ್ ಕಮಿಷನರ್ ನಾಯಿಗೆ ಹೊಡೆದ. ನಾವೆಲ್ಲ ಶಶಿಗೆಲ್ಲ ಕೇಳಿದ್ವಿ, ಶಶಿ ಹಂಗೆಲ್ಲ ಮಾಡೋದು ತಪ್ಪು, ನೀವೊಬ್ಬ IPS ಅಧಿಕಾರಿಯಾಗಿ ನೀವು ಕೂಡ ಓದ್ ಬಂದಿದ್ದೀರಾ ಅಂತ. ಇವತ್ತು ಆ ಹುಡುಗರು ಯಾರು ಕೆಲಸ ಕೇಳಿದ್ರು, ಯಾರು ನಾವು ಸಪೋರ್ಟ್ ಮಾಡಿದ್ರು, ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಅಂದರೆ ಇವರುಗಳು ಎಲ್ಲೋ ಒಂದು ಕಡೆ ಒಂದು ಷಡ್ಯಂತ್ರದ ಭಾಗವಾಗಿ ಸಿಕ್ಕಾಕೊಂಡಿದ್ದಾರೆ. ಅಂದರೆ ಸಾಮಾನ್ಯ ಮನಸ್ಥಿತಿ ಇವರಲ್ಲಿ ಒಡ್ಡೋಗ್ಬಿಟ್ಟಿದೆ. ಸಂವಿಧಾನಿಕ ವ್ಯಾಲ್ಯೂಗಳು ಯಾರ ಹತ್ರ ಇಲ್ಲ ಅಂತ ಅನ್ಸುತ್ತೆ ಮೇಡಮ್. ಸ್ವಾರ್ಥವಾಗಿ ಸಮಾಜ ಕಣ್ಣು ಮುಚ್ಕೊಂಡು ನಡ್ಕೊಂಡು ಹೋಗ್ತಾ ಇದೆ. ಅವ್ರ ಮೈ ಮೇಲೆ ಬಟ್ಟೆ ಹೋದ ಮೇಲೆ ಮೋಸ್ಟ್ಲಿ ಜ್ಞಾಪಕ ಬರ್ಬೋದು. ಸರ್, ದೆಹಲಿಯ ಪ್ರೊಟೆಸ್ಟನ್ನು ಅಬ್ಸರ್ವ್ ಮಾಡಿದ್ರೆ ನೀವು ಅಂದ್ಕೊಳ್ತೀವಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಅಂದರೆ ಹೆಂಗೆ ಹೊಡೆದಿದ್ದಾರೆ ಅಂತಂದರೆ ಬಟ್ಟೆ ಹರಿದೋಗಿದೆ. ಲಿಟ್ರಲಿ ಬಟ್ಟೆ ಎಲ್ಲ ಹರಿದು ಅವರ ಒಂದು ಆ ರೀತಿಯಾಗಿ ಪೊಲೀಸರು ಬಂದಿರುವಂತಹ ಕೆಲವು ಮಹಿಳೆಯರಿಗೆ ಹೊಡೆದಿರೋದು. ಅಂದರೆ ಅವರ ಮನಸ್ಥಿತಿ ಯಾವ ರೀತಿ ಎಷ್ಟು ಕೀಳ್ಮಟ್ಟಕ್ಕೆ ಹೋಗಿದೆ ಅಂತ. ಒಬ್ಬ ಮಹಿಳೆಗೆ ನಡು ರಸ್ತೆನಲ್ಲಿ ಹೊಡಿತಾರೆ ಅಂತಂದರೆ ನಾವು ಎಲ್ಲಿಗೆ ಬಂದಿದ್ದೀವಿ? ಇದು ಎಷ್ಟನೇ ಶತಮಾನ? ಸ್ವಾತಂತ್ರ್ಯ ನಿಜವಾಗಿಯೂ ನಮಗೆ ಸಿಕ್ಕಿದೆಯಾ? ಮೇಡಮ್, ಮೋದಿ, ಈ ದೇಶದ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾದ ಇತಿಹಾಸ ತೆಗೆದುಕೊಂಡು ನೋಡಿದ್ರೆ, ಆ ಗುಜರಾತಿನ ಗೋಧ್ರಾ ಹತ್ಯಾಕಾಂಡ ಕೇಳಿಬಿಟ್ರೆ ಈ ವ್ಯಕ್ತಿ ಆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ನಡೆದಂಥ ಘಟನೆ. ಈಗ ಒಂದೇ ಒಂದು ಡಿಫ್ರೆನ್ಸ್ ಅಂದರೆ ಗೋಧ್ರಾಗೂ ಮತ್ತು ದೆಹಲಿಗೂ ಡಿಫ್ರೆನ್ಸ್ ಏನು ಅಂತಂದರೆ, ಆವತ್ತು ಮೊಬೈಲ್ ಇರಲಿಲ್ಲ, ಇವತ್ತು ಮಕ್ಕಳ ಕೈಯಲ್ಲಿ ಮೊಬೈಲ್ ಇದೆ. ಇಷ್ಟೇ. ಆ ಮೊಬೈಲಿಂದ ಬಚಾವಾದರೂ. ಇಲ್ಲ ಅಂದಿದ್ರೆ ಈ ದೇಶದ ಪೊಲೀಸರು, ಈ ದೇಶದ ಸರ್ಕಾರ ಆ ಮಕ್ಕಳ ತಲೆಗೆ ಇಲ್ಲ ಸಲ್ಲದ ಆರೋಪಗಳನ್ನ ಕಟ್ಟಿ ಮೂಲೆಗುಂಪ ಮಾಡೋಂಥ ಕೆಲಸ ಮಾಡ್ತಾಯಿತ್ತು. ಆ ಮೊಬೈಲ್ ಈಸ್ ಆರ್ಮ್. ಈ ಮೊಬೈಲು ಈ ಮೋದಿ ಸರ್ಕಾರಕ್ಕೆ ನಿದ್ರೆ ಕೆಡ್ಸಾಕಿದೆ. ಆಮೇಲೆ ಆ್ಯಸ್ ಸೆಡ್ ಮೇಡಮ್, ಯಾವ ಮಕ್ಕಳ ಕೈಯಲ್ಲೂ ಕೂಡ ಏನು ಆರ್ಮ್ಸ್ ಇರಲಿಲ್ಲ. ಅನ್ಆರ್ಮ್ಡ್. ಯಾವುದೇ ನಿಮ್ಮ ಕೈಯಲ್ಲಿ ಆರ್ಮ್ ಇಲ್ಲ ಅಂತಂದರೆ ಇವ್ರು ಲಾಠಿ ಎತ್ಕೊಂಡಾದ್ರೆ ಹೆಂಗೆ ಬರ್ತಾರೆ? ಲಾಠಿ ಎತ್ಕೊಂಡು ಹೊಡೆಯೋಕ್ಕೆ ಅಲ್ಲೇ ಅಧಿಕಾರ ಇದೆ? ನಮ್ಮ ದೇಶದ ಕಾನೂನಲ್ಲಿ ಎಲ್ಲ ವ್ಯವಸ್ಥೆ ಇದೆ?
ಮೇಡಮ್ 40% ಆಫ್ ದ ಫೋರ್ಸ್ ಫೇಕ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದರೆ 100ಕ್ಕೆ 40% ಅವ್ರಿಗೆ ಅಲ್ಲೆಲ್ಲ ನಮ್ಮ ಶಿವಾಜಿನಗರದಲ್ಲಿ ಪೊಲೀಸ್ ಯೂನಿಫಾರ್ಮ್ ಸಿಗುತ್ತೆ, ಹಂಗೆ ಡೆಲ್ಲಿನಲ್ಲಿ ಎಲ್ಲ ಯೂನಿಫಾರ್ಮ್ಗಳು ತಂದು ಕೊಟ್ಕೊಂಡು ಸಿಕ್ಕಿದವ್ರಿಗೆಲ್ಲ ಕರ್ಕೊಂಡ್ಬಂದು ಅವ್ರು ಲಾಠಿ ಕೊಟ್ಟು ಹೊಡಿಸಿದ್ದಾರೆ. ದ ಬಿಗ್ಗೆಸ್ಟ್ ಕ್ವಶನ್ ಏನಂತ ವಿ ವಾಂಟ್ ಅಕೌಂಟಬಿಲಿಟಿ. ಇದಕ್ಕೆ ಲೆಕ್ಕಾಚಾರ ಕೊಡೋಕ್ಕೆ ಹೈಕೋರ್ಟ್ ಮುಂದೆ ಅವರು ಹೈಕೋರ್ಟ್ ಹೇಳುತ್ತೆ ನಮ್ಮನ್ನು ಎಳ್ತರಬೇಡಿ ಅಂತ, ಡೆಲ್ಲಿ ಹೈಕೋರ್ಟು, ಸುಪ್ರೀಂ ಕೋರ್ಟ್ ಹೇಳುತ್ತೆ ನಮ್ಗೆ ಸಮಯ ಇಲ್ಲ ಅಂತ. ದೇಶಕ್ಕೆ ಅಂದರೆ ದೇಶದ ಜನತೆಗೆ ಸುಪ್ರೀಂನಿಂದನೇ ಅಲ್ಟಿಮೇಟ್ ಆಗಿ ನಮಗೆ ನ್ಯಾಯ ಸಿಗೋದು, ಅದೇ ಸುಪ್ರೀಂ ಹೇಳ್ತಾ ಇದೆ ನಮಗೆ ಸಮಯ ಇಲ್ಲ ಅಂತ. ಏನು ಸರ್ ಇದು? ಅಲ್ಲ, ಇಟ್ಸ್ ಟೈಮ್ ಟು ಸೇವ್ ದ ಕಾನ್ಸ್ಟಿಟ್ಯೂಷನ್. ಇಲ್ಲಿವರೆಗೂ 78 ವರ್ಷ ನಾವು ರಾಜ್ಯದ ಜನರಿಗೆ ಹೇಳಿದೇನು ಅಂತಂದರೆ, ಇಲ್ಲಿವರೆಗೂ ಸಂವಿಧಾನ ನಮ್ಮನ್ನು ಉಳಿಸಿದೆ, ಬೆಳೆಸಿದೆ, ಈ ಮಟ್ಟಕ್ಕೆ ನಮ್ಮನ್ನು ಎತ್ತಿಳಿದಿದೆ. ನಾವು ಹೇಳೋದೇನು ಅಂತಂದರೆ, ಈ ಸಮಯದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಇಟ್ಸ್ ಟೈಮ್ ವಿ ಶುಡ್ ಸೇವ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದಿಸ್. ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು, ಯಾಕೆ ಅಂತಂದರೆ ಸರ್ಕಾರ ಫೇಲ್ಯೂರ್ ಆಗಿದೆ. ನ್ಯಾಯಾಂಗ ಹೇಳುತ್ತೆ ನಾವು ಬಿಸಿ, ನಮ್ಮನ್ನು ಎಳ್ತರಬೇಡಿ ಅಂತ. ನಾವು ಬೀದಿನಲ್ಲೇ ಇದಕ್ಕೆ, ಯಾಕಂದರೆ ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಸಿಕ್ಕಿದೆ ಬೀದಿನಲ್ಲಿ. ಸೊ ದ ಪ್ಲೇಸ್ ಈಸ್ ವೆರಿ ನೈಸ್. ಜೈಲು ಮತ್ತು ಬೀದಿ ನಮಗೆ ಸ್ವತಂತ್ರ ತಗೊಳ್ಳಿಕ್ಕೆ ಒಂದು ಒಳ್ಳೆ ಜಾಗ ಅಂತ ನನಗನ್ನಿಸ್ತಾ ಇದೆ. ಇಟ್ಸ್ ಎ ವೆರಿ ಗುಡ್ ಮೂಮೆಂಟ್. ಇದು ಸ್ಟಾಪ್ ಆಗಲ್ಲ ಮೇಡಮ್. ಇವರು ಮೋದಿ ಅನ್ಕೊತಾ ಇದ್ದಾರೆ ನಾನು ಟ್ವೀಟ್ ಮಾಡ್ತೀನಿ, ನಾನು ಈ ಹಿಂದೆ ಗುಜರಾತಲ್ಲಿ ನಡೆದಂಥ ಚಾಳಿಗಳನ್ನು ಬಳಸ್ತೀನಿ ಅಂತಂದರೆ ಈ ಮಕ್ಕಳು ನಾವು ಹೇಳಿದ ಮಕ್ಕಳು ಕೇಳಲ್ಲ. ನಮ್ಮಲ್ಲಿ ನನ್ನ ಮಗನೇ ಆಗಿರ್ಬೋದು, ಮೈ ಡಿಯರ್ ಸನ್ ಡೋಂಟ್ ಡೂ ದಿಸ್ ಅಂತಂದರೆ ಪಾಪ ಅಲ್ಲಿ ಥಿಂಕ್ ಇಟ್ ಓವರ್ ಅಂತಾರೆ. ನಾವು ಹೇಳಿದ ಮಾತನ್ನೇ ಮಕ್ಕಳು ಐ ವಿಲ್ ಥಿಂಕ್ ಇಟ್ ಓವರ್. ಮೋದಿ ಮಕ್ಕಳೇ ಇಲ್ಲ ಅಂತ ನಂಗನ್ಸಿದ ಅವ್ರ ಮಕ್ಕಳಿಗೆ ಏನಿಲ್ಲ, ಅವ್ರ ಮಾತನ್ನ ಈ ಮಕ್ಕಳು ಕೇಳ್ತಾರ? ಮೋಸ್ಟ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ಅನಾಹುತ ಈ ದೇಶದ ಸರ್ಕಾರಕ್ಕೆ ಕಾದಿದೆ. ಈ ಮಕ್ಕಳು ತಮ್ಮದೇ ಆದಂಥ ರೀತಿಯಲ್ಲಿ ಸಂವಿಧಾನದ ಕೆಳಗಡೆ ಮಾಡ್ತಾರೆ. ಯಾಕಂದ್ರೆ ಯಾರ ಕೈಯಲ್ಲಿ ಇಲ್ಲೂ ಅಷ್ಟೇ ನಾನು ನೋಡಿದೆ, ಯಾರ ಕೈ ಎಲ್ಲ ಪ್ಲೇ ಕಾರ್ಡ್ ಬಿಟ್ಟರೆ ಬೇರೆ ಏನು ಇಟ್ಕೊಂಡಿಲ್ಲ. ಪ್ಲೇ ಕಾರ್ಡ್ ಇಟ್ಕೊಂಡ್ರವ್ರಿಗೆ ಬೂಟಲ್ಲಿ ಹೊಡಿತೀರಾ, ಪ್ಲೇ ಕಾರ್ಡ್ ಇಟ್ಕೊಂಡ್ರವ್ರಿಗೆ ನೀವು ಗ್ಯಾಸ್ ಬಿಡ್ತೀರಾ, ಅದು ಎಕ್ಸ್ಪೈರಿ ಆಗಿರೋ ಟಿಯರ್ ಗ್ಯಾಸ್ ಬಿಡ್ತಾರೆ. ಲೆಕ್ಕಾಕಲಿ ಟಿಯರ್ ಗ್ಯಾಸ್ ಕೂಡ ಇವ್ರ ಹತ್ರ ಎಕ್ಸ್ಪೈರ್ ಆಗುತ್ತೆ. ಈ ಸರ್ಕಾರಕ್ಕೂ ಕೂಡ ಎಕ್ಸ್ಪೈರಿ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಮೇಡಮ್. ಸರ್, ಇಲ್ಲಿ ಪ್ರೊಟೆಸ್ಟಲ್ಲಿ ಒಂದು ಲೇಡಿ ಇಟ್ಕೊಂಡು ಬಂದಿದ್ರು ಒಂದು ಬೋರ್ಡ್ನ. ತಾನು ಮುಟ್ಟಿನ ಸಂದರ್ಭದಲ್ಲಿ ಬಳಸುವಂತಹ ಒಂದು ಪ್ಯಾಡನ್ನು ಇಟ್ಕೊಂಡು ನಮಗೆ ನ್ಯಾಯ ಬೇಕು ಅಂತೇಳಿ ಅದ್ರ ಮೇಲೆ ಬರ್ಕೊಂಡು ಬಂದಿರುವಂಥದ್ದು. ಅಂದರೆ ಹೆಣ್ಮಕ್ಳು ಒಂದು ಕಡೆ ರಕ್ಷಣೆ ಸಿಗ್ತಾ ಇಲ್ಲ, ಒಪ್ಕೊಳ್ಳೋಣ. ಸೊ ಹೆಣ್ಮಕ್ಳು ಬೀದಿಗಿಳಿದು ಆ ಒಂದು ಪ್ಯಾಡನ್ನು ಎತ್ತಿ ತೋರಿಸ್ತಾಳೆ ಅಂತಂದರೆ ಆಕೆ ಎಷ್ಟು ನೊಂದಿರ್ಬೋದು ಈ ವಿಚಾರದಿಂದ? ಇಲ್ಲ ಮೇಡಮ್, ಈಗ ಮಕ್ಕಳನ್ನ ನೀವು 1 ಲಕ್ಷ ಜನ ಮಕ್ಕಳು ಬೀದಿನಲ್ಲಿ ಹೋರಾಟ ಮಾಡ್ತಾ ಇದ್ರೆ ಅವ್ರ ಮೇಲೆ ಲಾಠಿ ಬೀಳುತ್ತೆ, ಅವ್ರ ಬಟ್ಟೆ ಹರಿದೋಗುತ್ತೆ, ಅವ್ರನ್ನ ಹಾಕೊಂಡು ತುಳಿದಾಕ್ತಾರೆ, ಒಬ್ಬರಿಗೆ ಪ್ರಾಣ ಹೋಗುತ್ತೆ, ಪ್ರಾಣ ಹೋಗೋ ಸ್ಥಿತಿ ಮಾಡಿರ್ತಾರೆ. ಎತ್ತಾಕೊಂಡೋಗಿ ವ್ಯಾನ್ಗಳಲ್ಲಿ ಹಾಕ್ತಾರೆ. ಒಳ್ಳೆ ಕ್ರೂರ ಮೃಗಗಳು. ಅಂದರೆ ಒಬ್ಬ ಟೆರರಿಸ್ಟು ಕೂಡ ಇವ್ರಿಗೆ ದೇಶದೊಳಗಡೆ 305 kg RDX ಬಂದರೆ ಇವ್ರನ್ನ ಹೊಡೆಯೋಕ್ಕೆ ಯೋಗ್ಯತೆ ಇಲ್ಲ. ದೇಶದೊಳಗಡೆ ಬಂದ್ಬಿಟ್ಟು ಗುಂಡಾಗಿ ಸಾಯಿಸಿದ್ರೆ ಅವ್ರನ್ನ ಮುಟ್ಟಕ್ಕೆ ಯೋಗ್ಯತೆ ಇಲ್ಲ. ನಮ್ಮ ಮಕ್ಕಳ ಮೇಲೆ AK-47, LMG, SLR, ಸ್ಟೆನ್ ಗನ್ಗಳು, ಇವರು ಪೌರುಷ ತೋರಿಸ್ತಾರಲ್ಲ, ನಾಚಿಕೆ ಆಗಬೇಕು. ಇವ್ರು ಸಂಬಳ ಕೊಡೋದು ನಮ್ಮ ಟ್ಯಾಕ್ಸಿಂದ, ನಾವು ಓಟ್ ಹಾಕಿರೋದ್ರಿಂದ ಈ ಸರ್ಕಾರ. ಖಂಡಿತವಾಗಿ ಒಂದು ನೋವಿನ ಸಂಗತಿ. ಅಂದರೆ ಹೇಳಿದ್ರೆ ಮೇಡಮ್ ವಾರಗಟ್ಟಲೆ ಹೇಳ್ಬೋದು ಈ ನೋವನ್ನು, ಬಟ್ ನಿಜವಾಗ್ಲೂ ಒಂಥರ ಬೇಸರದ ಸಂಗತಿ ಅಂತ ನನಗನ್ಸುತ್ತೆ. ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರೆ ಅಥವಾ ಅಮಿತ್ ಶಾ ಅವರು ರಾಜೀನಾಮೆ ಕೊಟ್ಟರೆ, ಪ್ರಧಾನಿ ಮೋದಿ ಅವರು ರಾಜೀನಾಮೆ ಕೊಟ್ಟರೆ ಇದು ಕಂಪ್ಲೀಟ್ ಆಗಿ ಸಾಲ್ವ್ ಆಗುತ್ತಾ ಅಥವಾ ಅಧಿಕಾರಿಗಳನ್ನ ಡಿಸ್ಮಿಸ್ ಮಾಡ್ತೀವಿ ಅಂತ ಅವ್ರು ಆಲ್ರೆಡಿ ಹೇಳಿದ್ದಾರೆ. ಆದರೂ ಇದು ಯಾಕೆ ಅಂತ? ಅಲ್ಲ ಮೇಡಮ್, ಬರೀ ಟ್ವೀಟ್ ಮಾಡೋದಿದ್ದಲ್ಲ ಮೇಡಮ್. ದೇಶದ ಪ್ರಧಾನಿಗೆ ಮಾಧ್ಯಮದ ಮುಂದೆ ಮೈಕ್ ಮುಂದೆ ಬಂದು ಹೇಳೋಕ್ಕೆ ಏನು ರೋಗ ಮೇಡಮ್? ನಾನು ಕೇಳ್ತಾ ಇದ್ದೀವಿ, ವಾಟ್ ಇಸ್ ದಿಸ್ ಇಲ್ನೆಸ್? ಏನಾದ್ರು ರೋಗ ಇದೆಯಾ? ವಯಸ್ಸಾಗ್ಬಿಟ್ಟಿದೆಯಾ? ರಾಜೀನಾಮೆ ಕೊಡು, ಅದನ್ನೇ ನಾವು ಕೇಳ್ತಾ ಇರೋದು. ನಿಮಗೆ ಏಜ್ ಆಗಿದೆ, ನಿಮಗೆ ಮನೇಲಿ ಕೂತ್ಕೊಂಡು ಟ್ವೀಟ್ ಮಾಡ್ತೀರಾ ಮೇಡಮ್? ಈ ಪರಿಸ್ಥಿತಿ ಇರಬೇಕಾದ್ರೆ ಈ ದೇಶಕ್ಕೆ ಒಂದು ಗತ್ತಿನ ವ್ಯಕ್ತಿ ಬೇಕಾಗಿದೆ. ಈ ವ್ಯಕ್ತಿ ಇವತ್ತು ಟ್ವೀಟ್ ಮಾಡಿರೋದು, ಇಫ್ ಐ ಆಮ್ ನಾಟ್ ರಾಂಗ್, ಇವತ್ತು ಟ್ವೀಟ್ ಮಾಡಿರೋದು. ಆಮೇಲೆ ಕ್ರಮ ಜರುಗಿಸ್ತೀನಿ ಅಂತ. ಅಲ್ರಿ, ಆರೋಪ ಇರೋದೇ ಸರ್ಕಾರದ ಮೇಲೆ, ನೀವೇನು ಕ್ರಮ ಜರುಗಿಸ್ತೀರಾ? ಆರೋಪ ಇರೋದೇ ನಿಮ್ಮ ಮೇಲೆ. 21 ಜನ ಮಕ್ಕಳು ಸತ್ತೋದ್ರು. ಇವತ್ತು ಪ್ರೊಟೆಸ್ಟ್ ಮಾಡೋ ಹುಡುಗರುಗಳಿಗೆ ಇವತ್ತು ಇವರು ನರ್ಕ ತೋರಿಸ್ಬಿಟ್ಟಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅವರು ನಮ್ಮನ್ನು ಕೈ ಹಿಡಿತಾ ಇಲ್ಲ ಮೇಡಮ್. ಹೂ ಈಸ್ ಈ ಹಿಮ್ಸೆಲ್ಫ್ ಈಸ್ ಹ್ಯಾವಿಂಗ್ ಎ ಚಾರ್ಜಸ್. ಈ ದೇಶದ ಪ್ರಧಾನಿ ಮೇಲೆ, ಈ ಸರ್ಕಾರದ ಮೇಲೆ, ಧರ್ಮೇಂದ್ರ ಪ್ರಧಾನಿ ಮೇಲೆ, ಈ ದೇಶದ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಮೇಲೆ ಚಾರ್ಜಸ್ ಇದೆ. ಅಲ್ಲ ಮೇಡಮ್, ತಪ್ಪು ಮಾಡೋರನ್ನ ನ್ಯಾಯಾಧೀಶರು ಹೆಂಗೆ ಮಾಡ್ತೀರಾ ನೀವು? ನ್ಯಾಯ ಹೆಂಗೆ ಕೊಡ್ತಾರೆ ಅವರು? ಅವರೆಲ್ಲ ಕೊಡಬೇಕಾಗಿರೋದು ಎಷ್ಟು ರಿಸೈನ್. ಒಂದು ಮಾರಲ್ ಎಥಿಕ್ಸ್ ಇಟ್ಕೊಂಡು ದೇಶದ ಪ್ರಧಾನಿ ಅಯ್ಯಪ್ಪನಿಗೆ ಸೀಟ್ ಬಿಟ್ಟು ಹೋಗಿ ಇಷ್ಟ ಇಲ್ಲ, ಓಕೆ. ಆದರೆ ಈ ಮಕ್ಕಳು ಬಿಡಲ್ಲ. ನೋಡೋಣ ಏನಾಗುತ್ತೆ ಮೇಡಮ್. ಈಗ ನಾನು ಇದಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ದರ್ಶನ್ ಅವ್ರ ಕೇಸಲ್ಲಿ ಮತ್ತೊಂದು ಕೊಲೆ ಕೇಸ್ನಲ್ಲೂ ನಮ್ಮ ಕಾನೂನು ಸ್ಟ್ರಾಂಗ್ ಇದೆ ಅಂತ ನಾವೆಲ್ಲರೂ ನ್ಯೂಸ್ನಲ್ಲಿ ಹೇಳಿರ್ತೀವಿ. ಆಲ್ಮೋಸ್ಟ್ ಎಲ್ಲರೂ ಹಂಗೆ ಅಂದ್ಕೊಂಡಿದ್ದಾರೆ. ಆದರೆ ಇಂಥ ವಿಚಾರ ಬಂದಾಗ ನಮ್ಮ ಕಾನೂನು ಸ್ಟ್ರಾಂಗ್ ಯಾಕಿಲ್ಲ? ಇದು ನಿಮ್ಮ ವಕೀಲರಾಗಿ ಇದನ್ನು ಯಾವ ರೀತಿ ಜಸ್ಟಿಫೈ ಮಾಡ್ಕೊಳ್ತೀರಾ? ಅಲ್ಲ ಮೇಡಮ್,
ನಾವು ವಕೀಲರು ಅಂತ ಹೇಳ್ತೀರಾ, ನಮ್ಮ ದೇಶದ ಸುಪ್ರೀಂ ಕೋರ್ಟೇ ಸಮಯ ಇಲ್ಲ ಅಂದಾಗ ನಾನೊಬ್ಬ ವಕೀಲನಾಗಿ ಐ ಥಿಂಕ್ ವಿ ಆಲ್ ಶುಡ್, ಈ ಮಕ್ಕಳು ಬೀದಿಗಳಲ್ಲಿ ಓಡಾಡಿಕೊಂಡು ನ್ಯಾಯ ಕೇಳ್ತಾ ಇದ್ದಾರಲ್ಲ, ಖಂಡಿತವಾಗಿ ಇದೊಂದು ಸಾಂವಿಧಾನಿಕವಾಗಿ ನಮಗೆ ನ್ಯಾಯ ಸಿಗೋವಂಥ ಜಾಗ. ಬೀದಿ ಇಸ್ ದ ರೈಟ್ ಪ್ಲೇಸ್ ಅಂತ ನನಗನ್ಸುತ್ತೆ. ಆ್ಯಂಡ್ ರಾಯಬಾತು ಬೇರೊಬ್ಬರಿಗೆ ಒಂದು ಕಾನೂನು, ಈ ದೇಶಕ್ಕೆ ಒಂದು ಕಾನೂನು ಅಂದರೆ ಕಾನೂನು ಇದೆಯಾ ಅಂತ ನನಗೂ ಕೂಡ ಅನುಮಾನ ನೆನ್ನೆಯಿಂದ ಶುರುವಾಗಿದೆ. ಯಾವಾಗ ಈ ದೇಶದ ಸುಪ್ರೀಂ ಕೋರ್ಟ್ ಹೇಳ್ತೋ ನಮಗೆ ಸಮಯ ಇಲ್ಲ ಅಂತಂದ, ಯಾಕೆಂದರೆ ಕೋರ್ಟ್ಗಳಿಗೆ ಸಮಯ ಇಲ್ಲ. ರಾತ್ರಿ 12 ಗಂಟೆಯಲ್ಲಿ ಏನಾದರೂ ಕಾನ್ಸ್ಟಿಟ್ಯೂಷನಲ್ ಬ್ರೇಕ್ ಡೌನ್ ಆಯಿತು ಅಂತಂದರೆ ಬಂದು ಯೂನಿಫಾರ್ಮ್ ಹಾಕೊಂಡು ಕೂತ್ಕೊಂಡು ಅದನ್ನು ಕೇಳಿ ಬಗೆಹರಿಸಬೇಕು. ಅವ್ರಿಗೆ ನಾವು ಕ್ವಾರ್ಟರ್ಸ್ಗಳು ಕೊಟ್ಟಿದ್ದೀವಿ, ಸೆಕ್ಯೂರಿಟಿ ಕೊಟ್ಟಿದ್ದೀವಿ, ಆಳುಗಳು ಕೊಟ್ಟಿದ್ದೀವಿ, ಕಾರ್ ಕೊಟ್ಟಿದ್ದೀವಿ, ತಿಂಗಳಿಗೆ ಒಳ್ಳೆ ಸಂಬಳ ಕೊಡ್ತೀವಿ, ಒಳ್ಳೆ ಅಧಿಕಾರ ಕೊಟ್ಟಿದ್ದೀವಿ, ಒಳ್ಳೆ ಪವರ್ ಕೊಟ್ಟಿದ್ದೀವಿ. ಅವ್ರಿಗಳೇ ಸಮಯ ಇಲ್ಲ ಅಂತಂದರೆ ನಾವು ಎಲ್ಲಿ ಹೋಗಬೇಕು ಮೇಡಮ್? ನಾವೇನೋ ಪಾಕಿಸ್ತಾನ ಕೋರ್ಟ್ಗೆ ಹೋಗಿ ಕೇಳಬೇಕಾ ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗಿ ಕೇಳಬೇಕಾ? ಆ ಪರಿಸ್ಥಿತಿ ಮಾಡ್ತಾರೆ ಅಂತ ನನಗೂ ಅನ್ನಿಸ್ತಾ ಇದೆ ಮೇಡಮ್. ಹಾಗಾದ್ರೆ ಇವಾಗ ಈ ಒಂದು ಪ್ರೊಟೆಸ್ಟ್ ಅಲ್ಲಿ ಆಲ್ಮೋಸ್ಟ್ ಯಾರೆಲ್ಲ ಭಾಗಿಯಾಗಿದ್ರು ಅವರೆಲ್ಲ ವಿದ್ಯಾರ್ಥಿಗಳೇ ಅಲ್ಲ ಅನ್ನೋದು ಒಂದಷ್ಟು ಜನರ ವಾದ. ಇದಕ್ಕೆ ನಿಮ್ಮ ಒಪಿನಿಯನ್ ಏನು? ಅಲ್ಲ ಮೇಡಮ್, ದಕ್ಷಿಣ ಕನ್ನಡದಲ್ಲೋ ಮಂಗಳೂರಲ್ಲೋ ಯಾವ್ದಾನ ಹೆಣ್ಮಕ್ಳು ಹೆಣ ಬಿದ್ದು ಯಾರು ಮುಸ್ಲಿಂ ಕೊಲೆ ಮಾಡಿದರೆ ಬೀದಿಗೆ ಶೋಭಾ ಕರಂದ್ಲಾಜೆ ಬರ್ತಾಳೆ. ಏನು ಜಿ ಪಿ ಎ ಹೋಲ್ಡ್ರಾ? ಸಮಾಜಕ್ಕೆ ಏನೋ ಈ ಶೋಭಾ ಕರಂದ್ಲಾಜೆ, ಸಿ ಟಿ ರವಿ ಎಲ್ಲ ಜಿ ಪಿ ಎ ಹೋಲ್ಡ್ರಾ? ಇವ್ರು ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಇವ್ರು ಸ್ವತಂತ್ರರು. ನಾವುಗಳು ಇವ್ರ ಜೊತೆ ಬರಬಾರ್ದು ಅಂದರೆ ಇವ್ರ ಜೊತೆ ಸರ್ಕಾರ ನಿಂತ್ಕೊಂಡಿಲ್ಲ, ಜುಡಿಷರಿ ನಿಂತ್ಕೊಂಡಿಲ್ಲ ಅಂದಾಗ ವಿ ಆರ್ ಸ್ಟ್ಯಾಂಡಿಂಗ್. ಆಮೇಲೆ ವಿದ್ಯಾರ್ಥಿ, ನಾನೇನು ವಿದ್ಯಾರ್ಥಿ ಅನ್ನೋಲ್ಲ, ನನಗೂ ವಿದ್ಯಾರ್ಥಿ ವಯಸ್ಸಿನ ಮಕ್ಕಳಿದ್ದಾರೆ, ಅವರು ಸ್ಕೂಲ್ಗೆ ಹೋಗ್ತಾರೆ. ವಿ ಹ್ಯಾವ್ ಕಮ್ ಇನ್ ದಿ ಸಪೋರ್ಟ್ ಆಫ್ ದಿಸ್ ಚಿಲ್ಡ್ರನ್. ಮಕ್ಕಳಿಗೆ ಸಪೋರ್ಟಿಗೆ ಬಂದಿದ್ದೀವಿ, ಯಾಕೆ ಬರಬಾರ್ದು? ನರೇಂದ್ರ ಮೋದಿ BJP ಸರ್ಕಾರ ಫೇಲ್ ಆದಾಗ, ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಅತ್ಯಾಚಾರಗಳನ್ನು ಮಾಡಿದಾಗ, ಅಟ್ರಾಸಿಟೀಸ್ ಮಾಡಿದಾಗ, ಈ ದೇಶದ ಸುಪ್ರೀಂ ಕೋರ್ಟು ನನಗೆ ಸಮಯ ಇಲ್ಲ ಅಂದಾಗ ಡೆಫಿನೆಟ್ಲಿ ನಮ್ಮಂಥವರೆಲ್ಲ ಬೀದಿಗೆ ಬಂದಿದ್ದೀವಿ. ಆ್ಯಂಡ್ ಇಟ್ ಈಸ್ ಅವರ್ ಫಂಡಮೆಂಟಲ್ ರೈಟ್. ಈ ಒಂದು ಹಕ್ಕನ್ನು ಮೋದಿನೂ ಕೊಡಬೇಕಾಗಿಲ್ಲ, BJP ಸರ್ಕಾರನೂ ಕೊಡಬೇಕಾಗಿಲ್ಲ, ಈ ದೇಶದ ಇವನ್ ನಮಗೆ ಕೋರ್ಟ್ಗಳು ಕೊಡಬೇಕಲ್ಲ, ಈ ದೇಶದ ಸಂವಿಧಾನ ಕೊಟ್ಟಿದೆ. ವಿ ಆರ್ ಫಾಲೋಯಿಂಗ್ ದ ಐ ಥಿಂಕ್ ಆರ್ಡರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಮೇಡಮ್. ಅಂದ್ರೆ ಬೀದಿಗಿಳಿದು ಈ ರೀತಿ ಪ್ರತಿಭಟನೆ ಎಷ್ಟು ದಿನ ಅಂತ ಮಾಡ್ತೀರಾ? ಅವರು ನಿಮಗೆ 1 ದಿನ ಸ್ಪಂದಿಸ್ತಾರೆ, 2 ದಿನ ಸ್ಪಂದಿಸ್ತಾರೆ, ಆಮೇಲೆ ಸ್ಪಂದಿಸೋದು ಬಿಡ್ತಾರೆ, ಅಂದ್ರೆ ಐ ಮೀನ್ ಟ್ವೀಟ್ ಮಾಡೋದು ಬಿಡ್ತಾರೆ. ಅವಾಗ ನೀವು ನೆಕ್ಸ್ಟ್ ಏನು ಮಾಡ್ತೀರಾ? ಮೇಡಮ್, 360 ವರ್ಷ ಹೋರಾಟ ಮಾಡಿದ ಮೇಲೆ ನಮಗೆ ಸ್ವತಂತ್ರ ಸಿಕ್ಕಿದೆ. ನಮ್ಮ ಜನ್ರೇಷನ್ ಅಂಥ ಜನ್ರೇಷನ್ನು. 360 ವರ್ಷ ನಮಗೆ ತಾಳ್ಮೆ ಇದೆ ಬ್ರಿಟಿಷರಿಂದ ತಗೊಳಕ್ಕೆ ಅಂತಂದರೆ. ಜಲಿಯನ್ ವಾಲಾಬಾಗಲ್ಲಿ 1920ರಲ್ಲಿ ಜನರಲ್ ಡಯರ್ 5,000 ಜನರನ್ನು ಸಾಯಿಸ್ತಾನೆ. 20 ವರ್ಷ ಬಿಟ್ಟು ಇದೇ ಉಧಮ್ ಸಿಂಗ್ ಲಂಡನ್ಗೆ ಹೋಗಿ ಅಲ್ಲಿ ಅಂದರೆ 20 ವರ್ಷ ತಾಳ್ಮೆಯಿಂದ ಉಧಮ್ ಸಿಂಗ್ ವೆಯ್ಟ್ ಮಾಡ್ಬೋದು. ನಾವು 1 ವಾರ, 1 ತಿಂಗಳು, 6 ತಿಂಗಳು ವೆಯ್ಟ್ ಮಾಡೋಕ್ಕಾಗಲ್ಲ. ಡೆಫಿನೆಟ್ಲಿ ನಮ್ಮಲ್ಲಿ ತಾಳ್ಮೆ ಇದೆ, ನಾವು ವೆಯ್ಟ್ ಮಾಡ್ತೀವಿ. ಈ ಒಂದು ಕ್ರೂರಿ ಸರ್ಕಾರ, ಈ ಒಂದು ಮಾಫಿಯಾ ಸರ್ಕಾರ ಹೋಗಲೇಬೇಕು. ಇದು ಪ್ರಜಾತಂತ್ರ ನಮ್ಮ ತಿಳಿದ ಮಟ್ಟಿಗೆ. ಮೋದಿಗೆ ದೇಶನ ಬರ್ಕೊಟ್ಟಿಲ್ಲ, ಮೋದಿ ಪರ್ಮನೆಂಟ್ ಡಿಕ್ಟೇಟರ್ ಏನಲ್ಲ. ಆಮೇಲೆ ಈ ದೇಶದಲ್ಲಿ ಪ್ರಜಾತಂತ್ರ ಉಳಿದಿದೆ, ಅದನ್ನು ಉಳಿಸ್ಬೇಕಾದ ಪ್ರತಿಯೊಬ್ಬ ನಾಗರಿಕನ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈ ಪ್ರೊಟೆಸ್ಟ್ಗೆ ನಿನ್ನೆ ನಮ್ಮ CM ಕೂಡ ಹೋಗಿ ಅಲ್ಲಿ ಭಾಗಿಯಾಗಿದ್ರು ದೆಹಲಿಯಲ್ಲಿ. ಕಾಂಗ್ರೆಸ್ ನಾಯಕರು ಕೂಡ ಸಪೋರ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿಗೆ ಯಾರಾದರೂ ಬಂದಿದ್ರಾ? ಆ ವಿಚಾರವಾಗಿ ಏನಾದರೂ ಬಂದಿರೋದೇನಾದರೂ ಇದೆಯಾ? ಮೇಡಮ್, 1 ತಿಂಗಳು ಈ ದೇಶದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಎಸ್ಕೇಪ್ ಆಗಿದ್ದ. ಯಾವಾಗ ಪಾರ್ಲಿಮೆಂಟ್ ಸೀಟಿಗೆ ನಡ್ಕೊಂಡೋಗಿ ಬೆಂಕಿ ಹಚ್ಕೊಂಡು ಇಡೀ ಪ್ರಪಂಚದ ಗಮನ ಡೆಲ್ಲಿ ಮೇಲೆ ಬಂತು, ಆ ಟೈಮಲ್ಲಿ ಪೊಲಿಟಿಕಲ್ ಮೈಲೇಜ್ ತೊಗೊಳಕ್ಕೆ ಏನಾದರೂ ರಾಹುಲ್ ಗಾಂಧಿ ದಿಢೀರ್ನೇ ಹೋಗಿ ಅಲ್ಲಿ ಮಲ್ಕೊಂಬಿಟ್ಟ. ನನಗೆ ಗೊತ್ತಿಲ್ಲ ಎಲ್ಲಿ ಹೋಗಿದ್ರು, ಯಾಕಂದ್ರೆ ಅದೇ ದೆಹಲಿನಲ್ಲಿ ಅವ್ರ ಮನೆ ಹತ್ರನೇ ನಡೀತಾರಂಥ ಪ್ರೊಟೆಸ್ಟ್ಗೆ ಯಾವತ್ತೂ ಹೋಗ್ದಿರೋಂಥ ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ಸ್ಟ್ರೀಟಲ್ಲಿ ಇದೆಲ್ಲ ಗಬ್ಬೆದ್ದೋಗಿ ಇಡೀ ದೇಶ, ಇಡೀ ಪ್ರಪಂಚ ನೋಡಿದಾಗ ರಾತ್ರಿ ಭ್ರಮೆ, ಈ ಅಪ್ಪನಿಗೆ ಭ್ರಮೆ ಆಗ್ಬಿಟ್ಟು ಹೋಗಿ ಪ್ರಧಾನಿ ಮನೆ ಮುಂದೆ ಮೋದಿ ಮುಂದೆ ಮಲ್ಕೊಂತಾರೆ ಅಂತಂದರೆ ಮೇಡಮ್, ಒಂದು ಕಡೆ ಮಾಫಿಯಾ ರಾಜಕಾರಣಿಗಳಾದರೆ ಇನ್ನೊಂದು ಕಡೆ ಉಸಿರು ಒಳ್ಳೆ ರಾಜಕಾರಣಿಗಳು ಕೂಡ ನಮ್ಮ ದೇಶದಲ್ಲಿ ಇದ್ದಾರೆ. ಅದು ವಿರೋಧ ಪಕ್ಷದ ರೀತಿಯಲ್ಲಿ ಅಂತ ನಮಗನ್ನಿಸ್ತಾ ಇದೆ. 100% ಯಾಕೆ ಬೈಸ್ಕೊಳ್ತಾ ಇಲ್ಲ? 1 ತಿಂಗಳು ಕಣ್ಣು ಕಾಣದಂಥ ರಾಹುಲ್ ಗಾಂಧಿ ಖರ್ಗೆನ ಮತ್ತು ಪ್ರಿಯಾಂಕಾ ಖರ್ಗೆ ಹಾಕೊಂಡು ಮಲ್ಕೊಂತಾರೆ ಅಂತ. ನೀನು ಎಲ್ಲಿ ಬರಬೇಕಾಗಿತ್ತು? ನೀನು ಪ್ರೊಟೆಸ್ಟ್ ಸೈಡಿಗೆ ಬರಬೇಕಾಗಿತ್ತು, ಪಾರ್ಲಿಮೆಂಟ್ಗೆ ಹೋಗ್ಬೇಕಾದ್ರೆ ಒದೆ ತಿನ್ನಕ್ಕೆ ಬರಬೇಕಾಗಿತ್ತು, ಟಿಯರ್ ಗ್ಯಾಸನ್ನು ಕಣ್ಣಲ್ಲಿ ಹಾಕೋಣಕ್ಕೆ ಬರಬೇಕಾಗಿತ್ತು. ಎಲ್ಲಿ ಬಂದಿಲ್ಲ. ಸೆಕ್ಯೂರಿಟಿ ಕಟ್ಕೊಂಡು ಹೋಗಿ ಅಲ್ಲೆಲ್ಲ ಮಲ್ಕೊತಾರೆ ಅಂತಂದರೆ ಖಂಡಿತವಾಗಿ ನಮ್ಮ ದೇಶ ಎತ್ತ ಸಾಗುತ್ತಿದೆ. ಇದು ವಿ ಹ್ಯಾವ್ ಟು ಕ್ವಶನ್ ಅವರ್ ಸೆಲ್ಫ್. ಏನು ಅವರೇ ಹೊಡ್ಕೊಂಡಿರ್ಬೋದು. ಈ PR ಇಟ್ಕೊಂಡು ಮ್ಯಾನೇಜ್ಮೆಂಟ್ ಮಾಡೋ ಮಟ್ಟಕ್ಕೆ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿಕೊಂಡು PR ಇಟ್ಕೊಂಡು ಮೈಲೇಜ್ ತೊಗೊಳ್ಳೋ ಅಂಥ ಮಂತ್ರಿಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಆಯಿತಾ, ಬಸ್ಸಲ್ಲಿ ಹೋಗಿ ಡ್ರೈವರ್ನ ಸಸ್ಪೆಂಡ್ ಮಾಡುವಂಥ PR ಮಂತ್ರಿಗಳಿದ್ದಾರೆ, ರೀಲ್ಸ್ ಮಂತ್ರಿಗಳಿದ್ದಾರೆ. ಯಾಕಂದರೆ ರಾಹುಲ್ ಗಾಂಧಿ ಇದನ್ನು ಮಾಡಲ್ಲ ಅಂತ ನಾವು ನಂಬಕ್ಕೆ ಸಾಧ್ಯ ಇಲ್ಲ ಮೇಡಮ್. ಇವತ್ತಿನ ರಾಜಕಾರಣಿಗಳನ್ನ ಯಾರನ್ನೂ ಕೂಡ ನಂಬೋಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ಜನತೆ ಇಲ್ಲ. ದಟ್ಸ್ ವಾಟ್. ಅಂದ್ರೆ ಏನಾದ್ರೆ ಸರಿ ಆಗುತ್ತೆ ಇದೆಲ್ಲ? ಅಂದ್ರೆ ಯಾರು ಆಡಳಿತಕ್ಕೆ ಬರಬೇಕು ಅಥವಾ ಏನಾದ್ರೆ ಎಲ್ಲ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಅಂತ ಸಿಗುತ್ತೆ? ದೇರ್ ಇಸ್ ನೋ ಸೊಲ್ಯೂಷನ್. ಈ ಮಕ್ಕಳು ಈ ಹೋರಾಟ ಹೇಳುತ್ತೆ, ಸಮಯ ಹೇಳುತ್ತೆ ಅಂತ ನನಗನ್ಸುತ್ತೆ ಮ್ಯಾಮ್. ಇಟ್ಸ್ ಟು ಪ್ರಿಮೇಚ್ಯೂರ್. ಇದ್ರ ಬಗ್ಗೆ ಏನೇ ಒಂದು ಕನ್ಕ್ಲೂಷನ್ ಮಾಡೋ ಸಮಯ ಹೊರಟೋಗಿದೆ ಮೇಡಮ್. ಇದು ಏನೋ ಒಂದು ಐ ಥಿಂಕ್ ಇಟ್ಸ್ ಗಾನ್ ಬಿಯಾಂಡ್. ಸೊ ಇದು ರಾಜೀನಾಮೆ ಸ್ಟೇಟು
ಐ ಥಿಂಕ್ ಹೊರಟೋಗ್ಬಿಟ್ಟಿದೆ, ರಾಜೀನಾಮೆ ಸ್ಟೇಟು ಇಲ್ಲ ಈಗ, ಬೇರೆ ಏನೋ ಆಗಿದೆ. ಯಾಕಂದರೆ ಮಕ್ಕಳಿಗೆಲ್ಲ ಹೊಡೆದಿದ್ದಾರೆ, ಅರೆಸ್ಟ್ ಆಗಿದೆ, ಡಿಟೆನ್ಷನ್ಸ್ ಆಗಿದೆ. ಬಟ್ 100% ಈ ದೇಶದ ಮೋದಿ ಮತ್ತು ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡ ಈ ದೇಶದ ಹೋಮ್ ಮಿನಿಸ್ಟರ್ ಅಮಿತ್ ಶಾ, ಧರ್ಮೇಂದ್ರ ಪ್ರಧಾನ್, ಈ ದೇಶದ ಕೇಂದ್ರ ಸರ್ಕಾರ ಅವರೇ ಜವಾಬ್ದಾರಿ ಮೇಡಮ್. ಈಗ ಹೊಡ್ಸ್ಕೊಂಡು ಮಕ್ಕಳು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ತಗೊಳ್ಳಲ್ಲ ಅಲ್ವಾ? ಒಪ್ಕೊಳ್ತೀರಾ ಇದನ್ನ? ತಗೊಳ್ಳಲ್ಲ. ಆ ಮಕ್ಕಳು ಎಲ್ಲಿಗೆ ಹೋಗ್ಬೇಕು, ಮತ್ತೆ ಏನು ಮಾಡಬೇಕು? ಇವತ್ತು ಸುಪ್ರೀಂ ಕೋರ್ಟಿನ ಅಡ್ವೊಕೇಟ್ಸು ಅಲ್ಲಿ ಆನ್ ರೆಕಾರ್ಡ್ ಅಲ್ಲಿ ಬಂದು ಹೊರಗಡೆ ಬಂದು ಸುಪ್ರೀಂ ಕೋರ್ಟ್ ಹೊರಗಡೆ ಬಂದು ನಮ್ಮ ಸಪೋರ್ಟ್ ಇದೆ ಅಂತೇಳಿ ಸಾಕಷ್ಟು ಸೀನಿಯರ್ ಅಡ್ವೊಕೇಟು ದೊಡ್ಡ ಮಟ್ಟದಲ್ಲಿ ಇವತ್ತು ಸಂವಿಧಾನ ಉಳಿಸಿ ಅಂತ ಹೇಳಿ ಅವರು ಬಂದು ಅಲ್ಲಿ ಮಾತಾಡಿದ್ದಾರೆ. ಮೇಡಮ್, ಜನರು ವಿಧವಾದಂಥ ಐ ಥಿಂಕ್ ಸಮುದಾಯಗಳು ಇವತ್ತು ನಮ್ಮ ಕೈ ಜೋಡಿಸ್ತಾ ಇದೆ, ಅಡ್ವೊಕೇಟ್ಸ್ ಕೈ ಜೋಡಿಸ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಐ ಥಿಂಕ್ ಡಾಕ್ಟರ್ಸ್ ಬಂದಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಮೇಡಮ್, ಮೋದಿಯಷ್ಟು ಕಟುಕ ಸಮಾಜ ಅಲ್ಲ ಮೇಡಮ್. ಈ ಸಮಾಜದಲ್ಲಿ ಮಾನವೀಯತೆ ಇರುವಂಥ ಇದ್ದಾರೆ. ಆ ಕಟುಕತೆ ಬರೀ ಮೋದಿ ಮತ್ತು ಮೋದಿ ಸರ್ಕಾರಕ್ಕೆ ಮಾತ್ರ, ಮಿಕ್ಕಿದಾಗೆ ಇವತ್ತು ಮಾನವೀಯತೆ ಉಳ್ಳಂಥ ಅಡ್ವೊಕೇಟ್ಸ್ ಬಂದಿದ್ದಾರೆ. ಮೇಡಮ್, ಇಂಟರ್ನ್ಯಾಷನಲ್ ಮೀಡಿಯಾ ಇದ್ರ ಬಗ್ಗೆ ಆಸ್ಟ್ರೇಲಿಯಾ ಮೀಡಿಯಾದಲ್ಲಿ ದೊಡ್ಡ ವೈರಲ್ ಆಗಿದೆ. ಯಾವ ಆಸ್ಟ್ರೇಲಿಯಾಗೆ ಮೋದಿ ಹೋಗಿದ್ರು ಅದೇ ಆಸ್ಟ್ರೇಲಿಯಾ ಮೀಡಿಯಂ ಅವರು ಇವತ್ತು ಇದನ್ನು ವಿಡಿಯೋ ಮಾಡಿ ಈ ಸರ್ಕಾರವನ್ನು ಕ್ರಿಟಿಸಮ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮೇಡಮ್, ಡೆಫಿನೆಟ್ಲಿ ನ್ಯಾಯ ಸಿಗುತ್ತೆ, ನ್ಯಾಯ ತಗೊಳ್ತೀವಿ. ನ್ಯಾಯ ತಗೊಳ್ಳೋವರೆಗೂ ಇದು ನಿಲ್ಲಲ್ಲ ಮೇಡಮ್. ಅಂದರೆ ಈ ಜೆನ್ಸಿ ಅವರೇ ಬರಬೇಕಿತ್ತ ಇದನ್ನೆಲ್ಲ ಪ್ರೂವ್ ಮಾಡೋಕ್ಕೆ? ಯಾವ ರೀತಿ ನಮ್ಮ ಸರ್ಕಾರ ಸಾಕ್ತಾ ಇದೆ ಅನ್ನೋದು ಈ ಜೆನ್ಸಿ ಕಿಡ್ಸೇ ಬರಬೇಕಿತ್ತ ಅಂತ? ಮೇಡಮ್, ಜೆನ್ಸಿನೋ ಗೊತ್ತಿಲ್ಲ, ಬಟ್ ಇವತ್ತಿನ ಯುವ ಜನತೆ ತುಂಬ ಪವರ್ಫುಲ್ ಆಗಿದ್ದಾರೆ. ನಾನು ಮುಂಬೈದು ಇವತ್ತು ಒಂದು ವಿಡಿಯೋ ನೋಡಿದೆ. ಒಂದು ಹೆಣ್ಮಗಳು ಪೊಲೀಸ್ ವ್ಯಾನನ್ನು ಹಿಂಗೆ ಇಟ್ಕೊಂಡು ನಿಂತ್ಕೊಂಡಿದ್ದಾಳೆ ವಿಡಿಯೋ ಮಾಡಿಕೊಂಡು. ಸೊ ಹಿಂದೆ ಮುಂದೆ ಒಂದು 500 ಜನ ಆಕೆ ವಿಡಿಯೋ ಮಾಡ್ತಾರೆ. ಒಂದು ಹೆಣ್ಮಗಳು ಒಂದು ದೊಡ್ಡ ಪೊಲೀಸ್ ವ್ಯಾನನ್ನು ಹತ್ಸು ಮೇಲೆ ನನ್ನ ಮೇಲೆ ಅಂದ್ಕೊಂಡು ನಿಂತ್ಕೊಂಡಿದ್ದಾಳೆ. ನೀವು ಪ್ರೊಟೆಸ್ಟ್ ಸೈಟ್ಗೆ ಹೋಗಂಗಿಲ್ಲ, ಹೊಡೆಯಂಗಿಲ್ಲ, ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಂಗಿಲ್ಲ ನನ್ನ ಮೇಲೆ ಹತ್ಸು ಅಂತ ನಿಂತ್ಕೊಂಡಿದ್ದಾರೆ. ಮೇಡಮ್, ಇವತ್ತಿನ ಈ ಜನ್ರೇಷನು ವೆರಿ ಪವರ್ಫುಲ್. ಐ ಥಿಂಕ್ ಮೋದಿ ಅವರು ಮೆಸ್ಡ್ ವಿತ್ ಎ ರಾಂಗ್ ಜನ್ರೇಷನ್. ಇವರು ಹೇಳಿದ ಮಾತು ಕೇಳಲ್ಲ. ಅಪ್ಪ ಅಮ್ಮನ ಮಾತನ್ನೇ ಕೇಳಿಲ್ಲ ಅಂದರೆ ದೇಶದ ಏನೋ ಸರ್ಕಾರದ ಮಾತು ಕೇಳ್ತಾರ? ಐ ಥಿಂಕ್ ಮೋದಿ ಮೆಸ್ಡ್ ವಿತ್ ಎ ರಾಂಗ್ ಜನ್ರೇಷನ್. ಐ ಆಮ್ ಶ್ಯೂರ್ ಈ ವಿಲ್ ಲರ್ನ್ ಸಮ್ ಲೆಸನ್. ಸರ್, ಈ ಒಂದು ಪ್ರೊಟೆಸ್ಟಿಂದ ಫೈನಲಿ ಏನು ಮೆಸೇಜ್ ಪಾಸ್ ಆಗ್ತಾ ಇದೆ, ಏನು ಬದಲಾವಣೆ ಬೇಕು ಅಂತ? ಈ ದೇಶದ ಟ್ಯಾಕ್ಸ್ ಪೇಯರ್ಸ್ ವೋಟರ್ಸು ಪವರ್ಫುಲ್ಲು. ದೇಶ ನಿಮಗೆ ಸರ್ಕಾರದ ಕೈಯಲ್ಲಿ ನಿಮಗೆ ಅಧಿಕಾರ ಇದ್ದರೂ ಕೂಡ ನೀವುಗಳು ಸಾರ್ವಜನಿಕರ ಸೇವಕರೇ ಹೊರತು ನೀವು ಯಾರೂ ನಮ್ಮ ಬಾಸ್ ಅಲ್ಲ. ನಿಮಗೆ ಓಟ್ ಹಾಕಿರೋದು ಫಾರಿನ್ ಟ್ರಿಪ್ಗಳು ಹೊಡ್ಕೊಂಡು ಎಲೆಕ್ಷನ್ ಚುನಾವಣೆಗಳು ಗೆದ್ಕೊಂಡು ಭಾಷಣ ಮಾಡೋಕ್ಕಂತೂ ಖಂಡಿತ ಅಲ್ಲ. ನಿಮ್ಮ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ. ನೀವು ಮಾಡಲಿಲ್ಲ ಅಂತಂದರೆ ಜನ್ರೇಷನ್ ಬೀದಿಗೆ ಬಂದು ನಿಮ್ಮನ್ನು ಇಳಿಸ್ತಾರೆ. ಗೌರ್ಮೆಂಟ್ ವಿಲ್ ಡೆಫಿನೆಟ್ಲಿ ಗೆಟ್ ಡೆಸ್ಟ್ರಾಯ್ಡ್ ಅನ್ನೋದು ನನಗೆ ಅನಿಸ್ತಾ ಇದೆ ಮೇಡಮ್. ಸರ್, ನಿನ್ನೆ ಅಥವಾ ಮೊನ್ನೆ GBA ಏನು ಕೆಲಸ ಮಾಡ್ತಾ ಇದೆ ಅಲ್ಲಿ ಶಿವಾಜಿನಗರಕ್ಕೆ ಅಧಿಕಾರಿಗಳು ಹೋದಾಗ ಪೆಪ್ಪರ್ ಸ್ಪ್ರೇ ಹೊಡೆದಿರುವಂಥದ್ದು, ಇದ್ರ ಒಪಿನಿಯನ್ ಏನು ಹೇಳ್ತೀರಾ? ಇದು ಅನಿವಾರ್ಯತೆ ಇದೆಯಾ ಆ ಕೆಲಸ ಮಾಡುವಂಥದ್ದು? ಹೇಗೆ? ಇಟ್ಸ್ ಎ ಫೇಲ್ಯೂರ್ ಆಫ್ ದ ಗೌರ್ಮೆಂಟ್ ಮೇಡಮ್. ಕಣ್ಣು ಒರೆಸೋಕ್ಕೆ ಎಲ್ಲೋ ಒಂದಷ್ಟು ಕಡೆ ಬಡವರ ಹೊಟ್ಟೆನ ಬೀದಿ ವ್ಯಾಪಾರಿಗಳನ್ನು ಖಾಲಿ ಮಾಡಿಸಿರುವಂಥ ಸರ್ಕಾರ ಎಲ್ಲೋ ಒಂದು ಕಡೆ ಕಣ್ಣೋರಿಸುವಂಥ ಕೆಲಸ ಮಾಡ್ತಾ ಇದೆ. ಬೆಂಗಳೂರಲ್ಲಿ 1250 ಕೆರೆಗಳನ್ನು ದೊಡ್ಡ ದೊಡ್ಡ ಮಾಫಿಯಾಗಳು, ರಾಜಕಾರಣಿಗಳು, ಅಧಿಕಾರಿಗಳು ತಿಂದಾಕವ್ರೆ. ಅದನ್ನೆಲ್ಲ ತಿಂದುಬಿಟ್ಟು ಆ ಬೀದಿ ಬದಿ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡೆಯೋದು, ಅಲ್ಲೋಗಿ ಹೊಡೆಯೋದು, ಬೆಂಗಳೂರನ್ನ ಸರ್ವನಾಶ ಮಾಡಿಟ್ಟಿದ್ದಾರೆ ಮೇಡಮ್. ದೆರ್ ಇಸ್ ನೋ ಎಕ್ಸಿಸ್ಟೆನ್ಸ್ ಆಫ್ ಎ ಸಿಸ್ಟಮ್. ಒಂದು ಸಿಸ್ಟಮ್ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗಿದೆ. ಇವತ್ತು ಸರ್ಕಾರಿ ಜಾಗಗಳು, ಸರ್ಕಾರಿ ಅರಣ್ಯಗಳು, ಸರ್ಕಾರಿ ಕೆರೆಗಳೇನಾದರೂ ಉಳಿದಿದ್ರೆ ಅಲ್ಲಿ ಹೋಗಿ ನೋಡಪ್ಪ ಲಾಕ್ಕಳ್ರಿ ಅಂತೇಳಿ ಒಂದು ಜಾಗ ಮಾಡ್ಕೊಡ್ಬೋದಾಗಿತ್ತು. ಆ 1000 ಕೋಟಿ ಬೆಲೆ ಬಾಳುವಂಥ ಜಾಗಗಳನ್ನ ಇವರೆಲ್ಲ ಮಾರ್ಕೊಂಡು ಆ ಫುಟ್ಪಾತಲ್ಲಿ ಜೀವನ ಮಾಡೋರು ಹೊಟ್ಟೆ ಮೇಲೆ ಹೊರ್ಕೊಂಡು ಅದನ್ನು ವಿಡಿಯೋ ಮಾಡಾಕೊಂಡು ಅದನ್ನು BJP ಕಾಂಗ್ರೆಸ್ಸು ಅಂತ ಹೇಳಿ ಇವರು ಇಲ್ಲಿ ರೀಲ್ಸ್ ಮಾಡ್ತಾ ಇದ್ದಾರೆ ಅಂತಂದರೆ ಮಾನಗೇಡಿ ರಾಜಕಾರಣಿಗಳು ಕೊಳತೋಗಿರೋವಂಥ ಸಿಸ್ಟಮ್ಮು. ಸ್ಪ್ರೇ ಹಾಕಿದ್ದಾರೆ ಅಂದರೆ ಹೊಟ್ಟೆ ಉರಿ ಮೇಡಮ್. ಈಗ ನಿಮ್ಮದು ಮೈಕ್ ಕಿತ್ಕೊಂಡು ಅಲ್ಲ ಮೇಡಮ್, ಮೈಕ್ ಕಿತ್ಕೊಂಡು ನಿಮ್ಮ ಜೀವನ ಕಿತ್ಕೊಂತೀವಿ ಅಂತಂದರೆ ಎಂಥವ್ರಿಗೂ ಹೊಟ್ಟೆ ಅವ್ರದ್ದು. ಇಟ್ಸ್ ಎ ಫಂಡಮೆಂಟಲ್ ರೈಟ್ ಟು ಲೀವ್. ಅವ್ನು ಕೂಲಿ ಮಾಡಿಕೊಂಡು ಅಲ್ಲಿ ಟಮಾಟನೋ ತರಕಾರಿನೋ ಮಾರ್ಕೊಂಡು ಬೆಳೀತಾ ಇದ್ದವನಿಗೆ ನೀನು ಹೋಗಿ ಎತ್ತಿ ಬಿಸಾಕಿ ನೀನು ಡೆಸ್ಟ್ರಾಯ್ ಮಾಡ್ತೀನಿ ಅಂತಂದರೆ ದಟ್ಸ್ ಅ ಸೆಲ್ಫ್ ಡಿಫೆನ್ಸ್ ರಿಯಾಕ್ಷನ್ನು. ಕಣ್ಗನ ಆಗಲಿ ಬಾಡಿಗೆನ ಆಗಲಿ ಮೇಡಮ್, ಅದು ಸೆಲ್ಫ್ ಡಿಫೆನ್ಸ್ ಅವ್ರು ಮಾಡಿದ್ದಾರೆ. ನಾನು ಸರಿ ಅಂತ ಹೇಳ್ತಾ ಇಲ್ಲ, ಬಟ್ ಅಟ್ ದ ಸೇಮ್ ಟೈಮು ಸರ್ಕಾರ ಎಸ್ ಫೇಲ್ಡ್. ಬಡವರನ್ನು, ಬೀದಿ ವ್ಯಾಪಾರಿಗಳಿಗೆ ಒಂದು ಆಲ್ಟರ್ನೇಟಿವ್ ಮಾಡ್ಕೊಡೋದ್ರಲ್ಲಿ ಕೃಷ್ಣ ಬೈರೇಗೌಡ ಫೇಲ್ ಆಗಿದ್ದಾನೆ. ಈಸ್ ಎ ರೀಲ್ಸ್ ಮಂತ್ರಿ, ರೀಲ್ಸ್ ಮಾಡ್ಕೊಂಡು ಓಡಾಡ್ತಾನೆ ಅಷ್ಟೇ ಬಿಟ್ಟರೆ ಖಂಡಿತವಾಗಿ ಈ ಬೀದಿ ವ್ಯಾಪಾರಿಗಳಿಗೆ ಒಂದು ಆಲ್ಟರ್ನೇಟಿವ್ ಕೊಟ್ಟಿದ್ದರೆ ಅವ್ರು ಯಾರೂ ಕೂಡ ನಿಮ್ಮ ಮೇಲೆ ದಾಳಿ ಮಾಡ್ತಾ ಇರಲಿಲ್ಲ. ಕೊಡಿರೋದಕ್ಕೆ ದಾಳಿ ಮಾಡ್ತಾ ಇದ್ದಾರೆ. ಮಾಡಿಸ್ಕೊಳ್ಳಿ ಮೇಡಮ್, ಅದು ಅವ್ರು ಮಾಡಿರೋದು ಅವ್ರ ಕರ್ಮ, ಮಾಡಿಸ್ಕೊಳ್ಳಿ ಮೇಡಮ್. ಮೇಡಮ್, ನಟ ಕಿಶೋರ್ ಬಂದಿದ್ದರು, ನಾನು ವಿಡಿಯೋ ನೋಡಿದೆ. ಬಟ್ ನಿದ್ರೆಯಿಂದ ಎದ್ದಂಥ ನಟಿ ರಮ್ಯಾ ರಾಹುಲ್ ಗಾಂಧಿ ಹೋಗಿ ಪ್ರೈಮ್ ಮಿನಿಸ್ಟರ್ ಮನೆ ಮುಂದೆ ಮಲ್ಕೊಂಡಾಗ ವಿ ಸಪೋರ್ಟ್ ರಾಹುಲ್ ಗಾಂಧಿ ಅಂತ ಹೇಳಿದ್ದಾರೆ. ನಮ್ಮ ಪ್ರಶ್ನೆ ಏನಂತಂದರೆ
ರಾಹುಲ್ ಗಾಂಧಿ ಓಟ್ ಹಾಕದ್ನ ರಮ್ಯಾ ಮೇಡಮ್ ಅವರೇ ಅಥವಾ ಈ ಕರ್ನಾಟಕದ ಜನ ನಿಮ್ಗೆ ಓಟ್ ಹಾಕಿದ್ರ, ಈ ಮಕ್ಕಳು ಓಟ್ ಹಾಕಿದ್ರ, ಮಕ್ಕಳಿಗೆ ಒದೆ ಬೀಳಬೇಕಾದ್ರೆ ಒಂದು ಟ್ವೀಟ್ ಮಾಡಿಲ್ಲ, ಒಂದು ರೆಸ್ಪಾಂಡ್ ಮಾಡ್ತದಂತ ಈ ಕಾಂಗ್ರೆಸ್ ರಾಜ್ಯಸಭಾ ಮೆಂಬರು ಇವತ್ತು ರಾಹುಲ್ ಗಾಂಧಿಗೋಸ್ಕರ ಮಾಡ್ತಾರೆ ಅಂತಂದ್ರೆ ಅಂದ್ರೆ ಇವರೆಲ್ಲ ಪಕ್ಷಗಳಿಗೋಸ್ಕರ ಕೆಲಸ ಮಾಡ್ತಾರಂತ ವ್ಯಕ್ತಿಗಳು ಅಂತ ಅನ್ಸುತ್ತೆ. ಜರ್ನಲಿಸ್ಟ್ ಲಿಖಿತ್ ಜೊತೆಗೆ ಪಲ್ಲವಿ ಎನ್ ರಾಜ್, ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.